ನಮಸ್ಕಾರ. ನಾನಿವತ್ತು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಈ ಕಾರ್ಯಕ್ರಮಕ್ಕೆ ಬಂದೆ. ಬಹಳ ಖುಷಿ ಆಯಿತು. ಇವತ್ತಿನ ವಿಷಯ ಅಂತ ಹೇಳಿದ್ರೆ ಮಾತೃಭೋಜನ ಮತ್ತು ಹೆಣ್ಣುಮಕ್ಕಳಿಗೆ ಯಾವ ಥರ ಸಂಸ್ಕಾರ ಸಂಸ್ಕೃತಿ ಅದು ಆಲ್ರೆಡಿ ಈ ಪತಂಜಲಿ ಯೋಗ ಸಂಸ್ಕೃತಿಯಲ್ಲಿ ಎಲ್ಲರಿಗೂ ಸಹ ಮೈಗೂಡಿಸ್ಕೊಂಡಿದ್ದಾರೆ. ಇದು ಇಡೀ ರಾಜ್ಯಾದ್ಯಂತ ಬೆಳಿಬೇಕು. ಇನ್ನೂ ಹೆಚ್ಚಿನವರು ಯೋಗವನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ತನ್ನ ಜೀವನವನ್ನು ಸುಖಮಯ ಸಮೃದ್ಧಿಮಯ ಆದರ್ಶವಾಗಿ ಇರಬೇಕಾಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಚಿಕ್ಕ ವಯಸ್ಸಿನಲ್ಲೇ BP ಬರ್ತಾ ಇದೆ, ಶುಗರ್ ಬರ್ತಾ ಇದೆ. ಇವತ್ತು ನಾವೆಲ್ಲರೂ ಸಹ ಬೆಳಿಗ್ಗೆ ಎದ್ದು ಯೋಗವನ್ನು ಮಾಡಿ ಯಾವ ಥರ ಸಕ್ಷಮರಾಗಬೇಕು, ಅದ್ರ ಜೊತೆಗೆ ಸಂಸ್ಕಾರ, ಇದು ಎರಡೂ ಇದ್ದರೆ ಸಹ ನಾವು ಆದರ್ಶರಾಗಿರ್ತೇವೆ ಅಂತ ಹೇಳಿ ಒಂದು ಆದರ್ಶ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಕೈತುತ್ತು ಭೋಜನ ಇವತ್ತು ನಾನು ನೋಡಿದ್ದೇನೆ. ಪ್ರತಿ ಜಿಲ್ಲೆಯಿಂದ ಎಲ್ಲ ಏನು ಯೋಗ ಶಿಕ್ಷಣ ತಗೊಳ್ತಾರಲ್ಲ ಅದ್ರ ಲೀಡರ್ ಬಂದಿದ್ದಾರೆ. ಸೊ ಅವರಿಗೆ ಕೈತುತ್ತು ಎಲ್ಲರೂ ಉಣಿಸ್ತಾ ಇದ್ದಾರೆ. ಈ ಪ್ರೇಮ ಬಾಂಧವ್ಯ ಇದೆಯಲ್ಲ, ಇದು ನಮ್ಮ ಭಾರತದ ಸಂಸ್ಕೃತಿ, ಇದು ನಮ್ಮ ಸಂಸ್ಕೃತಿಯ ಆದರ್ಶ ಇದೆ. ಇದು ಇನ್ನೂ ಹೆಚ್ಚಾಗಬೇಕು ಅಂತ ಹೇಳಿ ನಾನು ಆಶಿಸ್ತೇನೆ. ಅದ್ರ ಜೊತೆಗೆ ವಿಶ್ವಸಂಸ್ಥೆನೂ ಹೇಳಿದೆ. ಮೊದಲು ಏನು ಹೇಳಿತ್ತು, ಶಾರೀರಿಕ ಮಾನಸಿಕ ಬೌದ್ಧಿಕ ಇದ್ರೆ ಅವನು ಹೆಲ್ದಿ ಪರ್ಸನ್ ಅಂತ ಹೇಳಿತ್ತು. ಈಗ ಪ್ಲಸ್ ವಿಶ್ವಸಂಸ್ಥೆನೇ ಒಂದು ಹೇಳಿದೆ, ಸ್ಪಿರಿಚುಯಲಿ ಯಾರು ಇರ್ತಾನೆ ಅವನು ಹೆಲ್ದಿ ಪರ್ಸನ್ ಅಂತ. ಆಧ್ಯಾತ್ಮ ಜೀವನದಲ್ಲಿದ್ದರೆ ನಾನು ಆನಂದದಲ್ಲಿ ಇರ್ಲಿಕ್ಕೆ ಸಾಧ್ಯ. ನೀವು ಯಾವುದೇ ಗೂಗಲ್ ಯಾವುದೇ ಡಿಕ್ಷನರಿಯಲ್ಲಿ ಹುಡುಕಿ ವಿರುದ್ಧ ಪದ ಸುಖ ದುಃಖ ಆಸೆ ನಿರಾಸೆ, ಆದರೆ ಆನಂದಕ್ಕೆ ವಿರುದ್ಧ ಶಬ್ದನೇ ಇಲ್ಲ. ಆನಂದಕ್ಕೆ ಅದು ಪರಮಾನಂದ ಇದೆ. ಆ ಪರಮಾನಂದ ಇಂತಹ ಶಿಬಿರಗಳು, ಇಂತಹ ಏನು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ ಆ ಪರಮಾನಂದ ಸಿಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಹೆಚ್ಚೆಚ್ಚಿನವರು ಜೋಡಣೆ ಆಗೋಣ ಅಂತ ನಾನು ಆಶಿಸ್ತೇನೆ. ನನ್ನ ಸೌಭಾಗ್ಯ ಅಂದರೆ ಇವತ್ತು ಏನು ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಪ್ರಾರಂಭ ಮಾಡಿದಂತಹ ಪೂಜ್ಯ ರಾಮಕೃಷ್ಣ ಅಣ್ಣನವರ ಭೇಟಿ ಮಾಡುವ ಅವಕಾಶವೂ ಸಿಗ್ತಾ ಇದೆ. ಹಾಗಾಗಿ ಬಹಳ ಖುಷಿ ಆಯಿತು. ನನ್ನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯನ್ನಾಗಿ ಕರೆದು ನನಗೂ ಇವರೆಲ್ಲರ ಜೊತೆ ಬೆರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಧನ್ಯವಾದ ಹೇಳ್ತಾ ಇದ್ದೇನೆ. ನಮಸ್ಕಾರ, ಕೃತಜ್ಞ. ಮಾತೃಭೋಜನ, ಮಾತೃ ಅಂದರೆ ನಮ್ಮ ತಾಯಿಯನ್ನು ನೆನಪು ಮಾಡ್ಕೊಳ್ತೀವಿ. ಅದು ಯಾವ ರೂಪದಲ್ಲಿ, ಇಲ್ಲಿಯ ಮಾತೆಯರು ಅಕ್ಕಂದಿರು ನಮಗೆ ಉಣಿಸ್ತಾ ಇದ್ದರೆ, ಕೈತುತ್ತು ನಮ್ಮ ಕೈಗೆ ಬೀಳ್ತಾ ಇದ್ದರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ನಮ್ಮ ಚಿಕ್ಕ ವಯಸ್ಸಿನ ನಮ್ಮ ಚಿಕ್ಕ ವಯಸ್ಸು ಜ್ಞಾಪಕ ಬರುತ್ತೆ. ಆವಾಗ ನಮಗೆ ಕೈತುತ್ತು ಕೊಟ್ಟು ನಮಗೆ ಬಾಯಿಗೆ ಉಣಿಸಿದಾಗ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬರುತ್ತೆ. ಆ ಒಂದು ಈ SPYSS ನಮಗೆ ನಿರಂತರವಾಗಿ ಈ ಪ್ರಾಂತ ಪ್ರಶಿಕ್ಷಣ, ಪ್ರಾಥಮಿಕ ಪ್ರಶಿಕ್ಷಣ ಮುಖಾಂತರ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಕ್ಕಳನ್ನು ತಾಯಿ ಯಾವ ರೀತಿ ಒಳ್ಳೆಯ ಧರ್ಮ ನೀತಿ ನಿಯಮ ಸಂಸ್ಕಾರ, ತಾಯಿ ಸಂಸ್ಕಾರ ಸಂಘಟನೆ ಸೇವೆ. ಈಗ ನಾವು ನಮ್ಮ ತಾಯಿ ತಂದೆ ಸಂಸ್ಕಾರ ಸಂಘಟನೆ ಸೇವೆ ಮಾಡಿದ್ದಾರೆ, ಆದರೆ ನೆನಪು ಮಾಡ್ತಾ ಇದೆ. SPYSS ಪ್ರತಿಯೊಬ್ಬ ಭಾರತೀಯನಾಗಿ ಯುವ ಜನಾಂಗಕ್ಕೆ ಇದು ಸ್ಫೂರ್ತಿದಾಯಕ ಅಂತ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಈ ಬೆಂಗಳೂರು ಮಹಾನಗರದಂಥ ಪ್ರದೇಶಕ್ಕೆ ಹಳ್ಳಿಗಾಡಿಂದ ಬಂದು ಈ ಕೃತ್ರಿಮ ಜೀವನ ನಡೆಸುವ ಒಂದು ಪಯಣದಲ್ಲಿ ಇದಕ್ಕೂ ಒಂದು 1.5 hour 2 ತಾಸು ನಿಯೋಜನೆ ಮಾಡಿದರೆ ಎಲ್ಲ ಭಾಗದಲ್ಲೂ ನಮ್ಮ ಸನಾತನ ಧರ್ಮದ ನಮ್ಮ ಹೇಳ್ಕೊಡೋಂಥ ಶಿಕ್ಷಕರು ಎಲ್ಲ ಕಡೆನೂ ಎಲ್ಲ ವಿಭಾಗದಲ್ಲೂ ಕೂಡ ಬೆಂಗಳೂರು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮದಲ್ಲಿ ನಮ್ಮ ಸಂಘಟನಾ ಪ್ರಮುಖರು ಫೋನ್ ನಂಬರ್ಗಳಿದೆ. ಅದು ನಮಗೆ ನಿಮ್ಮ ಚಾನಲ್ ಮುಖಾಂತರ ನಾವು ಆ ಪ್ರಮುಖರ ನಂಬರ್ಗಳನ್ನು ಕೊಡ್ತೇವೆ. ಈ ಒಂದು ಮಹತ್ವದ ಯಜ್ಞದಲ್ಲಿ ಎಲ್ಲ ಯೋಗಕ್ಕೆ ಬಂದು ಅವರ ಆರೋಗ್ಯವನ್ನು ಗುಣಪಡಿಸಿ ಅವರ ಮನಸ್ಥಿತಿಗಳು ಕೂಡ ಅವರ ತಂದೆ ತಾಯಿನ ಒಳ್ಳೆ ರೀತಿಯಲ್ಲಿ ಅವರನ್ನು ಸಾಕಿ ಸಲಗಿ ಬಂಧು ಬಳಗಗಳನ್ನು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಅವರು ಸಮಾಜಮುಖಿಯಾಗಿ ಜೀವನ ನಡೆಸಿ ಒಬ್ಬ ಭಾರತೀಯ ಪ್ರಜೆಯನ್ನಾಗಿ ಒಬ್ಬ ಏನಂತ ಎಲ್ಲ ಯುವ ಜನಾಂಗಕ್ಕೆ ನಾನು ಒಂದೇ ಒಂದು ಹೇಳ್ತೇನೆ, ಈ ಯೋಗವನ್ನು ಪಡೆದು ಒಳ್ಳೆ ಆರೋಗ್ಯವಂತರಾಗಿ ಸಮಾಜಕ್ಕೆ ಒಂದು ಆರೋಗ್ಯವಂತ ಭಾರತವನ್ನು ನವ ನಿರ್ಮಾಣಕ್ಕಾಗಿ ಅವರು ಎಲ್ಲ ನಾಗರಿಕರು ಇದರಲ್ಲಿ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಎಲ್ಲ ಬಾಂಧವರಿಗೂ ನಮ್ಮ ಯೋಗ ಬಂಧುಗಳಿಗೂ ನಾನು ತಿಳಿಸ್ತೇನೆ. ವಿನಮ್ರತೆಯಿಂದ
ತಿಳಿಸ್ತೀನಿ ಅಷ್ಟೇ. ಹನುಮಂತಣ್ಣ ಸಮಿತಿಯಲ್ಲಿ ಬೆಂಗಳೂರು ಮಹಾನಗರದ ಸಂಚಾಲಕನಾಗಿ ಮತ್ತು ಪ್ರಾಂತ ವರದಿ ಪ್ರಮುಖನಾಗಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದೇನೆ. ಇವತ್ತು ರಾಜ್ಯ ಮಟ್ಟದ 49ನೆಯ ಯೋಗ ಶಿಕ್ಷಕರ ಪ್ರಾಂತ ಪ್ರಶಿಕ್ಷಣ ಶಿಬಿರ ಕನ್ನಳ್ಳಿ ಗ್ರಾಮದಲ್ಲಿ ಆಗ್ತಾಯಿದೆ. 3ನೇ ದಿವಸವಾದ ಇವತ್ತು ಶುಭ ಸಂಜೆಯಲ್ಲಿ ಮಾತೃಭೋಜನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಮಾತೃಭೋಜನ ಕಾರ್ಯಕ್ರಮ ಅಂತಕ್ಕಂಥದ್ದು ಮಾತೆ ಮತ್ತು ಮಕ್ಕಳ ಬಾಂಧವ್ಯವನ್ನು ಸೂಚಿಸ್ತಕ್ಕಂತಹ ಒಂದು ಕಾರ್ಯಕ್ರಮವಾಗಿರ್ತದೆ. ಈ ಕಾರ್ಯಕ್ರಮವನ್ನು ಚಾಂದಿನಿ ಕಾರ್ಯಕ್ರಮ ಅಂತಲೂ ಕೂಡ ನಾವು ಕರಿತೇವೆ. ಕಾರಣ ಹುಣ್ಣಿಮೆಯ ಒಂದು ಬೆಳದಿಂಗಳೇನಿರ್ತದೆ, ಬೆಳದಿಂಗಳಿನಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಸಂದರ್ಭಕ್ಕೆ ಅನುಸಾರವಾಗಿ ಇವತ್ತು ಬೆಂಗಳೂರಿನಂತಹ ಮಹಾನಗರದಲ್ಲಿ ಎಲ್ಲಿಯೂ ಕೂಡ ಚಂದ್ರನೇ ಕಾಣೋದಿಲ್ಲ, ಎಲ್ಲಿ ಕಾಂಕ್ರೀಟ್ ಕಾಡು ಮಾತ್ರ ಕಾಣ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಸಂದರ್ಭೋಚಿತವಾಗಿ ನಾವು ಮಾಡ್ತಾ ಇದ್ದೇವೆ. ಮಾತೃಭೋಜನದಲ್ಲಿ ಮಾತೆಯರು ಕೈತುತ್ತನ್ನು ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮ ಇದು. ಕೈತುತ್ತು ಅನ್ನೋದು ಎಲ್ಲ ದೇವರ ಒಂದು ತಾಕತ್ತು. ಇಲ್ಲಿ ಬೆರಳುಗಳನ್ನು 5 ಬೆರಳುಗಳನ್ನು ಉಪಯೋಗ ಮಾಡಿಕೊಂಡು ಕೈತುತ್ತನ್ನು ಕೊಡೋದ್ರಿಂದ ಯಾವ ಈ ದೇಹ ಪಂಚತತ್ವಗಳಿಂದ ಮಾಡಲ್ಪಟ್ಟಿದೆಯೋ, ಪೃಥ್ವಿ ತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ, ಆ ಎಲ್ಲ ತತ್ವಗಳು ಈ 5 ಬೆರಳುಗಳಲ್ಲಿ ಸಾಂಕೇತಿಕವಾಗಿ ಇರ್ತವೆ. ಈ 5 ಬೆರಳುಗಳನ್ನು ಉಪಯೋಗ ಮಾಡಿಕೊಂಡು ಅನ್ನವನ್ನು, ಆಹಾರವನ್ನು ಮಕ್ಕಳಿಗೆ ಉಣಬಡಿಸಿದಾಗ ಆ ತಾಯಿಯ ಕೈಯ ಮುಖಾಂತರ ಆ ಎಲ್ಲ ಶಕ್ತಿ ಮಗುವಿನ ದೇಹಕ್ಕೆ ಹೋಗ್ತದೆ, ಅಲ್ಲಿ ಶಕ್ತಿ ಬರ್ತದೆ. ಆದರೆ ಅವತ್ತೊಂದು ಕಾಲ ಇತ್ತು, ತಾಯಂದಿರೆಲ್ಲ ಮಾತೆಯರೆಲ್ಲ ಚಂದಮಾಮನನ್ನು ಮಕ್ಕಳಿಗೆ ತೋರಿಸಿ, ನೋಡು ಅಲ್ಲಿ ಆಕಾಶದಲ್ಲಿ ಚಂದಮಾಮ ಇದ್ದಾನೆ ಅಂತೇಳಿ ತೋರಿಸಿದಾಗ ಮಕ್ಕಳು ಎಲ್ಲಿ ಅಮ್ಮ ಅಂತೇಳಿ, ಚಂದಮಾಮ ಎಲ್ಲಿ ಅಂತೇಳಿ ಬಾಯನ್ನು ಅಂತ ತೆರೆದಾಗ ಮಗುವಿನ ಬಾಯಲ್ಲಿ ತಾಯಂದಿರು ತುತ್ತನ್ನು ಇಟ್ಟು ಮಕ್ಕಳಿಗೆ ಊಟವನ್ನು ಮಾಡಿಸ್ತಾ ಇದ್ದರು. ಇವತ್ತಿನ ದಿವಸ ಚಂದ್ರಮನ ಇಲ್ಲ, ಆ ಚಂದಮಾಮನ ಜಾಗದಲ್ಲಿ ಮೊಬೈಲ್ ಫೋನ್ಗಳು ಬಂದಿದ್ದಾವೆ. ಅಮ್ಮನ ಕೈಯ ಜಾಗದಲ್ಲಿ ಸ್ಟೀಲಿನ ಚಮಚಗಳು ಬಂದಿದ್ದಾವೆ. ಹೀಗಾಗಿ ಆ ತತ್ವಗಳು ಇಲ್ಲ, ಚಂದಮಾಮನ ಬಾಂಧವ್ಯವೂ ಇಲ್ಲ. ಹೀಗಾಗಿ ಎಲ್ಲವೂ ಕೂಡ ಕೃತ್ರಿಮವಾಗ್ತಾ ಇದೆ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿರ್ತಕ್ಕಂಥ ಈ ಮಹತ್ವ ಏನಿದೆ ಅದು ನಮ್ಮಿಂದ ದೂರ ಆಗ್ತಾ ಇದೆಯೋ ಅಥವಾ ನಾವು ಅದರಿಂದ ದೂರ ಆಗ್ತಾ ಇದೆಯೋ ಗೊತ್ತಿಲ್ಲ. ಕಾಲ ಮಿಂಚೋದಕ್ಕಿಂತ ಮುಂಚೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಏನೆಲ್ಲ ಇದೆಯೋ ಅದನ್ನೆಲ್ಲ ಮತ್ತೆ ನಾವು ಪುನಃ ಕಲಿತ್ಕೊಳ್ಬೇಕು ಅನ್ನೋ ಒಂದು ಸದುದ್ದೇಶದಿಂದಾಗಿ ನಮ್ಮ ಮಾತೆಯ ಸ್ಥಾನದಲ್ಲಿರ್ತಕ್ಕಂತಹ ನಮ್ಮ ಸಮಿತಿಯಲ್ಲಿ ಇಂಥ ಮಾತೃಭೋಜನದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ತಾಯಿಯ ಮಹತ್ವ, ಮಕ್ಕಳ ಮಹತ್ವ, ಕೈತುತ್ತಿನ ಮಹತ್ವವನ್ನು ಸಾರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಾಗ್ತಾ ಇದೆ. ಇವತ್ತಿನ ದಿವಸ ತಾಯಿ ಬೇರೆ, ಮಾತೆ ಬೇರೆ ಅಂತಕ್ಕಂಥದ್ದನ್ನು ತಿಳಿಸಿ ಹೇಳಬೇಕಾಗಿದೆ. ತಾಯಿ ಅಂತಂದರೆ ಗರ್ಭದಲ್ಲಿ 9 ತಿಂಗಳು ಮಗುವನ್ನು ಹೊತ್ತು ಜನ್ಮವನ್ನು ಕೊಡ್ತಕ್ಕಂಥವಳಿಗಿನ ತಾಯಿ ಅಂತ ಹೇಳ್ತೇವೆ. ಮಾತೆ ಅಂತ ಅನಿಸ್ಕೋಬೇಕಾದ್ರೆ ಮಹಿಳೆಯೇ ಆಗಬೇಕಾಗಿಲ್ಲ, ಪುರುಷರು ಆಗ್ಬೋದು, ಸ್ತ್ರೀಯರು ಆಗ್ಬೋದು, ಮಾತೆ ಅನ್ನಿಸ್ಕೊಳ್ತಾರೆ. ಸಾಲು ಮರದ ತಿಮ್ಮಕ್ಕ ಮದುವೆಯಾಗಿದ್ದರೂ ಕೂಡ ಆ ತಾಯಿಗೆ ಮಕ್ಕಳಿರಲಿಲ್ಲ. ಆದರೆ ರಸ್ತೆ ಎಡಬದಿಗಳಲ್ಲಿ 1000 ಸಂಖ್ಯೆಯಲ್ಲಿ ಗಿಡಗಳನ್ನು ನೆಟ್ಟು ಮಕ್ಕಳನ್ನು ಜೋಪಾನ ಮಾಡುವ ಹಾಗೆ ಆ ವೃಕ್ಷಗಳನ್ನು ಬೆಳೆಸಿದಂಥ ಆ ತಾಯಿಗೆ ವೃಕ್ಷ ಮಾತೆ ಅಂತ ಕರಿತೀವಿ ನಾವು. ವೃಕ್ಷ ತಾಯಿಯಲ್ಲ, ವೃಕ್ಷ ಮಾತೆ ಅಂತ ಕರಿತೇವೆ. ಅದೇ ರೀತಿಯಾಗಿ ನಡೆದಾಡುವ ದೇವರು ಅಂತ ಏನು ಕರಿತೇವೆ, ಸಿದ್ಧಗಂಗಾ ಶ್ರೀಗಳು, ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಅವರು 1000 ಸಂಖ್ಯೆಯಲ್ಲಿ ಮಕ್ಕಳಿಗೆ ತ್ರಿವಿಧ ದಾಸೋಹವನ್ನು ಮಾಡುವುದರ ಮೂಲಕ ಮಾತೆಯ ಮಮತೆಯನ್ನು ತೋರಿಸ್ತಾ ಇದ್ದರು. ಆ ಕಾರಣಕ್ಕಾಗಿ ಆ ಸ್ವಾಮೀಜಿಯವರನ್ನು ಕೂಡ ನಾವು ಮಾತೆಯ ಸ್ಥಾನದಲ್ಲಿ ನಿಲ್ಲಿಸಿದ್ದೇವೆ. ಮಾತೆ ಅಂತ ಅನಿಸ್ಕೊಳ್ಬೇಕಾದ್ರೆ ಮನುಷ್ಯರೇ ಆಗಬೇಕಾಗಿಲ್ಲ, ಪ್ರಾಣಿಗಳನ್ನು ಕೂಡ ನಾವು ಮಾತೆಯ ಸ್ವರೂಪದಲ್ಲಿ ಕಾಣ್ತೇವೆ. ನಮಗೆ ಹಾಲು ಕೊಡ್ತಕ್ಕಂತಹ ಗೋವು, ಆ ಗೋವನ್ನು ನಾವು ಗೋ ಮಾತೆ ಅಂತ ಕರಿತೇವೆ. ಆ ಗೋವಿಗೆ ನಾವು ಮಾತೆಯ ಸ್ಥಾನವನ್ನು ಕೊಟ್ಟಿದ್ದೇವೆ. ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ದೇಶವನ್ನು ನಾವು ತಾಯಿಯ ಸ್ಥಾನದಲ್ಲಿ ಕರಿತಾ ಇದ್ದರೆ ಅದು ನಮ್ಮ ಹೆಮ್ಮೆಯ ಭಾರತ. ಅದಕ್ಕಾಗಿ ನಾವು ಭಾರತ ಮಾತೆ ಅಂತ ಕರಿತೀವಿ. ನಮ್ಮ ಭಾರತಕ್ಕೂ ಕೂಡ ನಾವು ಮಾತೆಯ ಸ್ಥಾನವನ್ನು ಕೊಟ್ಟಿದ್ದೇವೆ. ಹಾಗೆ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಏನಿದೆ, ಈ ಸಮಿತಿಗೂ ಕೂಡ ನಾವು ಮಾತೆಯ ಸ್ಥಾನವನ್ನು ಕೊಟ್ಟಿದ್ದೇವೆ. ಆ ಸಮಿತಿ ನಮಗೆ ಮಕ್ಕಳನ್ನು ಯಾವ ರೀತಿ ಪಾಲನೆ ಪೋಷಣೆ ಮಾಡಬೇಕು ಹಾಗೆ ನಮ್ಮನ್ನೆಲ್ಲ ತಾಯಿಯ ಸ್ಥಾನದಲ್ಲಿ ನಿಂತುಕೊಂಡು ನಮ್ಮ ಮಕ್ಕಳಿಗೆ ಏನೆಲ್ಲ ಒಳ್ಳೆಯದನ್ನು ಕಲಿಸಬೇಕು ಆ ಒಳ್ಳೆಯದನ್ನು ಕಲಿಸ್ತಾ ಇದೆ. ಅಂತಹ ಒಳ್ಳೆಯದರಲ್ಲಿ ಈ ಮಾತೃಭೋಜನ ಕಾರ್ಯಕ್ರಮವೂ ಕೂಡ ಒಂದಾಗಿದೆ. ಇದು ಮಾತ್ರ ಅಲ್ಲ, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಸಮಾಜಮುಖಿಯಾಗಿ ಮತ್ತು ನಮ್ಮ ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ಸಮಿತಿಯಲ್ಲಿ ಕಾಲಕಾಲಕ್ಕೆ ನಾವು ಆಯೋಜನೆಯನ್ನು ಮಾಡ್ತಾ ಇದ್ದೇವೆ. ಹರಿ ಓಂ, ನಮಸ್ಕಾರ. ಹರಿ ಓಂ. ನನ್ನ ಹೆಸರು ಲತಾ ಅಕ್ಕ ಅಂತ. ನಾನು ಈ SPYSS ಅಲ್ಲಿ ಕಳೆದ 11 ವರ್ಷಗಳಿಂದ ಕಲಿಸ್ತಾ ಇದ್ದೇನೆ.
ನಮ್ಮ ಸಮಿತಿ ಕಳೆದ 46 ವರ್ಷಗಳಿಂದ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಹಾಗೂ ಸಾಂಸ್ಕೃತಿಕವಾದಂಥ ಒಂದು ವಿಶೇಷವಾದಂತಹ ಶಿಕ್ಷಣವನ್ನು ಉಚಿತವಾಗಿ ಕೊಡ್ತಾ ಬರ್ತಾ ಇದೆ. ಈ ಉಚಿತವಾಗಿ ಕೊಡ್ತಾ ಇರುವಂತಹ ಒಂದು ಸಂಘಟನೆಯಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮ ಅಂದರೆ ಮಾತೃಭೋಜನ ಅಥವಾ ಚಾಂದನಿ. ಚಾಂದನಿ ಅಂದರೆ ಚಂದ್ರನ ಬೆಳಕು. ನಾವು ಹುಣ್ಣಿಮೆಯ ರಾತ್ರಿಯಲ್ಲಿ ಎಲ್ಲ ಯೋಗ ಬಂಧುಗಳು ಒಟ್ಟಾಗಿ ಕೂತ್ಕೊಂಡು ಅಮ್ಮನ ಹತ್ರ ತಿನ್ನುವಂಥ ಕೈ ತುತ್ತನ್ನು ಹಾಕಿಸ್ಕೊಂಡು ಸಂತೋಷವಾಗಿ ಊಟ ಮಾಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇದು. ಆಗಾಗ ನಮ್ಮ ಶಾಖೆಗಳಲ್ಲಿ ಹಾಗೂ ನಮ್ಮ ಸಂಘಟನಾ ಮಟ್ಟದಲ್ಲೂ ಕೂಡ ನಡೀತಾ ಇರುತ್ತೆ. ಈ ದಿನ ನಮ್ಮ 49ನೇ ಪ್ರಾಂತ್ಯ ಪ್ರಶಿಕ್ಷಣ ಯೋಗ ಶಿಬಿರದಲ್ಲಿ ಶುಕ್ರವಾರ ಮಾತೃಭೋಜನ ಮಾತೃಪೂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಇದು ಕೈತುತ್ತಿನ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಕೈತುತ್ತು, ಅಮ್ಮನ ತುತ್ತು ಎಲ್ಲರಿಗೂ ನೆನಪಿರುತ್ತೆ, ಖುಷಿ ಖುಷಿಯಾಗಿ ಇರುವಂಥದ್ದು. ಸೊ ಹಾಗಾಗಿ ಈಗ ಎಲ್ಲ ಅಕ್ಕಂದಿರು ಎಲ್ಲರಿಗೂ ಕೈತುತ್ತನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಖುಷಿಯಾಗಿ ಊಟ ಮಾಡ್ತಾ ಇದ್ದಾರೆ. ಯಾರಿಗೆ ಯಾವಾಗ ಏನು ಬೇಕೋ ಅದನ್ನು ಕೂಗಿ ಕರಿಬೋದು, ಅಕ್ಕ ನನಗೆ ಇದು ತೊಗೊಂಡು ಬನ್ನಿ, ಅಮ್ಮ ಇದು ತೊಗೊಂಡು ಬನ್ನಿ ಅಂತ. ಈ ಒಂದು ಸಂತೋಷ, ಈ ಒಂದು ಸಂಭ್ರಮ ನಮ್ಮ ಸಮಿತಿಯ ಹೆಮ್ಮೆ. ಇದು ಬೇರೆಲ್ಲೂ ಕಾಣಕ್ಕಾಗೋದಿಲ್ಲ. ನಮ್ಮ ಸಮಿತಿಯ ಹೆಮ್ಮೆ ಈ ಚಾಂದನಿ ಕಾರ್ಯಕ್ರಮ. ಇದು ಪ್ರತಿಯೊಂದು ಪ್ರಶಿಕ್ಷಣದಲ್ಲೂ ಇರುತ್ತೆ. ಹಾಗೆ ಶಾಖಾ ಮಟ್ಟದಲ್ಲೂ ಕೂಡ ಆಚರಣೆಯನ್ನು ಮಾಡ್ತಾ ಇರ್ತೀವಿ. ಇಂದಿನ ವಿಶೇಷ ಅಂತ ಹೇಳಿದ್ರೆ ನಮ್ಮ ಈ ಏನು ಕಾರ್ಯಕ್ರಮ ಇತ್ತು, ಲಲಿತಾ ಸಹಸ್ರನಾಮ ಪಠನೆ ಹಾಗೂ ಕುಂಕುಮಾರ್ಚನೆ ಕಾರ್ಯಕ್ರಮ ಇತ್ತು. ಅದ್ರ ಜೊತೆಗೆ ಬಂದಿದ್ದಂಥ ಅತಿಥಿಗಳು ಕೂಡ ಕೈತುತ್ತು ಕೊಡೋದ್ರಲ್ಲಿ ಭಾಗವಹಿಸಿದ್ದಾರೆ. ಭವ್ಯಗೌಡ ಅಕ್ಕ ಇಷ್ಟೊತ್ತವರೆಗೂ ಕೈತುತ್ತನ್ನು ಕೊಟ್ಟರು. ಈ ಎಲ್ಲ ವಿಶೇಷತೆಯನ್ನು ಒಳಗೊಂಡಿರುವಂಥದ್ದು ನಮ್ಮ ಈ ಕೈತುತ್ತಿನ ಕಾರ್ಯಕ್ರಮ. ಅದು ಚಾಂದನಿ ಮಾತೃಭೋಜನ ಅಂತಂದರೆ ಈಗ ನಾವು ಅಕ್ಕ ಇಷ್ಟೊಂದು ತಿಳಿಸಿದ್ದಾರೆ ತಾಯಿಯ ಮಮತೆ ಹೇಗಿತ್ತು. ನಾವು ಹಿಂದಿನ ಕಾಲದಲ್ಲಿ ವಸುದೇವ ಕುಟುಂಬಕಂ ಅಂದರೆ ಗುಂಪಾಗಿ ಒಂದೇ ಮನೆಯಲ್ಲಿ ಎಷ್ಟು ಜನ ಕೂತು ಊಟ ಮಾಡೋದಾಗಿರ್ಬೋದು. ಈಗ ನೋಡಿ ಎಷ್ಟು ಗುಂಪಾಗಿ ಕೈತುತ್ತನ್ನು ತಿಂದ್ವಿ ನೋಡಿ. 5 ಅಂಶಗಳನ್ನು ಅಣ್ಣ ಹೇಳಿದರು, ಪಂಚಭೂತಗಳ ಶಕ್ತಿಯನ್ನು. ಆ ಒಂದು ಶಕ್ತಿಯನ್ನು ನಾವು ಆರೋಗ್ಯಕ್ಕೆ ಅಳವಡಿಸ್ಕೋತಾ ಹೋಗ್ಬೋದು. ನೋಡಿ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಪ್ರೀತಿಯಿಂದ ಮಾಡ್ತಕ್ಕಂಥ ಒಂದು ಆಹಾರ ಎಷ್ಟು ಶಕ್ತಿ ಕೊಡಬಲ್ಲದು ಅನ್ನೋದನ್ನು ನಾವು ಅರ್ಥಕೊಳ್ತಾ ಇದ್ದೀವಿ ಇದರಲ್ಲಿ. ನೋಡಿ ನಮ್ಮ ಆರೋಗ್ಯಕ್ಕೆ ಎಷ್ಟು ಉತ್ತಮ ಆಗುತ್ತೆ. ಮನಸ್ಸಿನ ಒಂದು ತೃಪ್ತಿಯಿಂದ ಮಾಡಿದಾಗ ಮಾತ್ರ ಅದರ ಒಂದು ಶಕ್ತಿ ಉತ್ಪತ್ತಿ ಆಗುತ್ತೆ ಅಂತ. ತಾಯಿಯ ಶಕ್ತಿ ಹೇಗಿರುತ್ತೆ ಅಂದರೆ ಆ ಅಡುಗೆ ಮಾಡುವಾಗ ಆ ಶಕ್ತಿ ಹೇಗಿರುತ್ತೆ, ಪ್ರೀತಿಯಿಂದ ಮಾಡಿರ್ತಾರೆ. ಅದನ್ನು ನಾವು ಪ್ರೀತಿಯಿಂದ ಆ ಒಂದು ಸ್ವಾದನ ಅನುಭವಿಸಿದಾಗ ಆ ಒಂದು ಶಕ್ತಿ ಈ ಮಾತೃಭೋಜನ ಇಲ್ಲದೆ. ಹಾಗೆ ಈಗಿನ ಜನಾಂಗಕ್ಕೆ ಅದು ಮಾದರಿ ಆಗಬೇಕು. ಯಾಕಂದರೆ ಈಗ ಅದು ಕಾಣ್ತಾ ಇಲ್ಲ. ಸುಮಾರು ನಾವು ಕೈತುತ್ತು ಊಟ ಮಾಡಿಸ್ಬೇಕಂದ್ರೆ ಏನು ಮಾಡ್ತಾಯಿದ್ದೀವಿ, ಮೊಬೈಲ್ ತೋರಿಸಿ ಊಟ ಮಾಡಿಸ್ತಾ ಇದ್ದೀವಿ ಹೊರತು ಸ್ಪೂನ್ ತೋರಿಸಿ ಅಲ್ವಾ. ಅದು ಹೋಗಲಿ ಅನ್ನೋದಕ್ಕೋಸ್ಕರ ನಮ್ಮ ಈ ಒಂದು SPSS ಅಂದರೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅದನ್ನು ಅಭಿಯಾನ ಮಾಡ್ತಾ ಇದೆ. ಅದ್ರ ಜೊತೆಗೆ ನಾವು ಹುಟ್ಟುಹಬ್ಬದ ಒಂದು ಆಚರಣೆಗಳನ್ನು ಬದಲಾವಣೆ ಮಾಡಬೇಕು. ನಾವು ದೀಪಗಳನ್ನು ಆರಿಸೋ ಒಂದು ಪದ್ಧತಿಯನ್ನು ತೆಗೆದುಹಾಕಿ ದೀಪವನ್ನು ಹಚ್ಚಿ ಆ ಒಂದು ಆಚರಣೆಯನ್ನು ನಾವು ಸಂಸ್ಕಾರಿತವಾಗಿ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಈ ನಮ್ಮ ಸಮಿತಿ ಅಭಿಯಾನ ಮಾಡ್ತಾಯಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕೈತುತ್ತನ್ನು ಮಾಡ್ತಾಯಿದ್ದೀವಿ. ಹರಿ ಓಂ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ರಿಜಿಸ್ಟರ್ ಕರ್ನಾಟಕ, ಶ್ರೀ ಪತಂಜಲಿ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ, ಮೈಸೂರು ಮತ್ತು ತುಮಕೂರು. ನಮ್ಮಲ್ಲಿ ಈ ಒಂದು ಮಾತೃಭೋಜನ ಕಾರ್ಯಕ್ರಮ ಅಂತಂದಮೇಲೆ ಈ ಮಾತೃಭೋಜನ ಕಾರ್ಯಕ್ರಮ ಅಂತ ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಮಕ್ಕಳಿಗೆ ಕೈತುತ್ತನ್ನು ತಿನ್ನಿಸ್ತಾ ಇದ್ವಿ. ಆ ಕೈತುತ್ತನ್ನು ತಿನ್ನಿಸಿದಾಗ ಅದು ತಾಯಿಯ ಕೈಯಿಂದ ಅಥವಾ ಕೈಯಿಂದ ಕೈತುತ್ತಲ್ಲ. ಆ ತಾಯಿಯ ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ, ದಯೆ, ದೃಢತೆ, ಸಂಕಲ್ಪ ಎಲ್ಲವನ್ನು ಉಣಬಡಿಸುವಂಥ ಶಕ್ತಿ ತಾಯಿಗಿತ್ತು. ಆ ತಾಯಿ ಆ ರೀತಿಯಾಗಿ ಉಣಬಡಿಸೋದ್ರಿಂದ ಮಗು ತನ್ನ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕೈ ಜೋಡಿಸ್ಕೊಳ್ತಾ ಇದ್ದ. ತಾಯಿಯನ್ನು ಯಾವ ರೀತಿ ಬೆಳೆಸ್ಕೋಬೇಕು, ತಂದೆಯನ್ನು ಯಾವ ಥರ ನೋಡ್ಕೋಬೇಕು, ಅಣ್ಣ ತಮ್ಮಂದಿರನ್ನು ಯಾವ ಥರ ನೋಡ್ಕೋಬೇಕು, ಈ ಒಂದು ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಬ್ಬರನ್ನು ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನು ತಾಯಿಯ ಕೈತುತ್ತು ಮುಖಾಂತರ ತಿಳ್ಕೊಳ್ತಾ ಇದ್ರು. ಯಾಕಂದರೆ ಇದನ್ನು ಮಹಾರಾಜರ ಕಾಲದಿಂದಲೂ ಬಂದಿರೋಂಥದ್ದು. ಇದು ಹೊರಗಡೆ ಹೋದಾಗ ಅಂದರೆ ವನವಾಸ ಹೋಗ್ತಾಯಿದ್ರು. ಮಹಾರಾಜರ ಕಾಲದಲ್ಲಿ ವನವಾಸ ಹೋಗ್ತಾಯಿದ್ರು, ಅಂದರೆ ಕಾಡುಗಳಿಗೆ ಹೋಗ್ತಾಯಿದ್ರು. ಕಾಡುಗಳಲ್ಲಿ ಹೋಗಿ ಏನು ಮಾಡ್ತಂದರೆ ಕೈತುತ್ತನ್ನು ಕೊಡುವಂಥವ್ರು. ಅದು ಯಾವ ದಿವಸ ನಾವು ಕೈತುತ್ತನ್ನು ಮಾಡ್ತೀರಿ ಅಂತಂದರೆ ಪೂರ್ಣ ಹುಣ್ಣಿಮೆ ದಿವಸ ಈ ಒಂದು ಕಾರ್ಯಕ್ರಮವನ್ನು ಜೋಡಿಸ್ಕೊಳ್ತೀರಿ. ಅಂದರೆ ಪೂರ್ಣ ಚಂದಿರನ ದಿವಸ ಯಾವ ರೀತಿ ಬೆಳದಿಂಗಳು ಎಲ್ಲ ಪ್ರಪಂಚದಾದ್ಯಂತ ತುಂಬ ತಂಪಾಗಿ ಕೊಡುತ್ತೋ
ಆ ರೀತಿಯಾಗಿ ಅವರಲ್ಲಿ ಆ ಒಂದು ಭಾವನೆಗಳನ್ನು ಬಂದು ಜ್ಞಾನೋದಯ ಆಗಿ ಎಲ್ಲರ ಪ್ರಪಂಚದಲ್ಲಿರುವ ಎಲ್ಲರನ್ನ ಒಟ್ಟಿಗೆ ಒಂದೇ ರೀತಿಯಾಗಿ ಕಾಣುವಂಥ ಶಕ್ತಿ ಪ್ರತಿಯೊಬ್ಬರಲ್ಲೂ ಕೊಡಲಿ. ಅದಕ್ಕೆ ಯಾಕೆ ಮಾತೃಭೋಜನ ಅಂತ ಕೊಟ್ಟಿದ್ದೀರಿ ಅಂತಂದರೆ, ನಮ್ಮ ಪ್ರಪಂಚದಲ್ಲಿರುವಂತಹ ಭಾರತ ದೇಶದಲ್ಲಿರುವಂತಹ ಎಲ್ಲ ನದಿಗಳಿಗೆ ಹೆಸರನ್ನು ಕೊಟ್ಟಿರುವಂಥದ್ದು ನರ್ಮದಾ ನದಿ ಆಗಿರ್ಬೋದು, ಬ್ರಹ್ಮಪುತ್ರ ನದಿ ಆಗಿರ್ಬೋದು. ಈ ರೀತಿಯಾಗಿ ತಾಯಿಯ ಹೆಸರಲ್ಲೇ ನದಿಗಳಿರೋಂಥದ್ದು. ಯಾಕಂದರೆ ತಾಯಿಯ ಮನಸ್ಸು ಯಾವ ರೀತಿ ಇರುತ್ತೆ ಅಂತಂದರೆ, ತಾಯಿಯ ಮನಸ್ಸು ನೀರಿನ ಒಳಗಡೆ ಎಲ್ಲ ಪ್ರತಿಯೊಂದು ಏನು ಹಾಕಿದ್ರೂ ಸಹ ಅದು ಕರಗಿಸಿಕೊಳ್ಳುವಂಥ ಶಕ್ತಿ ಮಾತೃದ ತಾಯಿಯಲ್ಲಿರುತ್ತೆ. ಅದೇ ರೀತಿಯಾಗಿ ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡುವಂಥ ಶಕ್ತಿ ಆ ತಾಯಿಯಲ್ಲಿರುತ್ತೆ. ಆ ಒಂದು ಗುಣಗಳನ್ನು ಬೆಳೆಸ್ಕೊಳ್ಳಿ. ಈಗ ಕುಟುಂಬದಲ್ಲಿರುವಂತಹ ಎಲ್ಲರನ್ನ ಒಬ್ಬ ಕುಟುಂಬ ಇತ್ತು. ಕುಟುಂಬದಲ್ಲಿ 100 ಜನ, 50 ಜನ, 60 ಜನ ಇರ್ತಾಯಿದ್ರು. ಪ್ರತಿಯೊಬ್ಬರನ್ನು ಯಾವ ರೀತಿಯಾಗಿ ಗೌರವಿಸಬೇಕು, ಯಾವ ರೀತಿಯಾಗಿ ಅವರನ್ನು ನೋಡಬೇಕು, ಯಾವ ರೀತಿಯಾಗಿ ಅವರ ಪ್ರಸಾದವನ್ನು ಕೊಡಬೇಕು ಅನ್ನೋದನ್ನು ಕೌಶಲ್ಯವನ್ನು ಈ ಮಾತೃಭೋಜನ ಕೊಡುತ್ತೆ ಅವರಿಗೆ. ಆ ಒಂದು ಇದನ್ನು ಅಳವಡಿಸ್ಕೊಂಡು ಅದನ್ನು ಆಚರಣೆ ಮಾಡಿದಾಗ ಮಾತ್ರ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಪ್ರೇರಣೆ ಸಿಗುತ್ತೆ. ಆ ರೀತಿಯಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಜೋಡಿಸ್ಕೊಂಡಿದ್ದೀನಿ. ಅರಿವು, ನನ್ನ ಹೆಸರು ಮಾರ್ಕಂಡಯ್ಯ ಅಂತ, ಕೋಲಾರ. ಈ ಒಂದು ಇದರಲ್ಲಿ ಪ್ರಾಂತ ಸಂಚಾಲಕರಾಗಿದ್ದೀನಿ, ಸಂಘಟನಾ ವಿಭಾಗದಲ್ಲಿ ಜೋಡಿಸ್ಕೊಂಡಿದ್ದೀನಿ. ಈ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಅರಿವು.